ಸಿಕ್ಕಾಕೊಂಡ್ಬಿಟ್ರು. ರಾಜೇಂದ್ರ ರಿಪಬ್ಲಿಕ್ ಕನ್ನಡದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದೇ ಶ್ರೀಪಾದ್ ಮಾಡಿದಂತ ಇಂಟರ್ವ್ಯೂನಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ಕೊಲೆ ಮಾಡಕ್ಕೆ ಯಾವ ತೋಪು ಅಂತ ಕೊಲೆ ಮಾಡಕ್ ಬರ್ತಾರೆ ಅಂತ ಬೇಕಲ್ಲ. ಕೊಲೆ ಸುಮ್ಮನೆ ಕೂತಲ್ಲಿಗೆ ಕೊಲೆ ಮಾಡ್ಬಿಡ್ತಾರಾ? ಯಾಕೆ ಹೇಳಿಲ್ಲ ರಾಜಣ್ಣ ಅದನ್ನ ಸದನದಲ್ಲಿ? ರಾಜಣ್ಣ ಯಾಕೆ ಹೇಳಿಲ್ಲ? ಕಾಮನ್ ಸೆನ್ಸ್ ಇರಲಿಲ್ಲ ರಾಜಣ್ಣನಿಗೆ? ಪದೇ ಹೇಳ್ತಾ ಇದ್ರು ರಾಜಣ್ಣ ಕಾಮನ್ ಸೆನ್ಸ್ ಬೇಕು ಅಂತ ಹೇಳಿ. ಯಾಕೆ ಹೇಳಿಲ್ಲ? ಮಗನನ್ನ ಕೊಲೆ ಮಾಡುವಂತ ಪ್ರಯತ್ನಗಳಾಯ್ತು ಅಂತ ಯಾಕೆ ಹೇಳಿಲ್ಲ? ಸುಳ್ಳು ಕತೆ ಕಟ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿಚಾರ ಬಂದಾಗ ಇವರ ಮರ್ಯಾದೆ ಹರಾಜಾಗುತ್ತೆ, ಪಾರ್ಟಿ ಮರ್ಯಾದೆ ಹರಾಜಾಗುತ್ತೆ. ಇದೆಲ್ಲವೂ ಕೂಡ ಅಂಡರ್ಸ್ಟ್ಯಾಂಡಿಂಗ್. ಬೇಕಿದ್ರೆ ನೀವು ಒಂದು ವಿಚಾರ ನೆನಪಿಟ್ಕೊಳ್ಳಿ ಸ್ಮಿತಾ. ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಚೀಟಿ ಏನ್ ಬರುತ್ತೆ, ಆ ಚೀಟಿ ಬಂದಾಗ ಡೈವರ್ಟ್ ಆಗತ್ತೆ. ರಾಜಣ್ಣ ಓಡ್ಕೊಂಡ್ಬಂದು ಆ ಸ್ಟೋರಿ ಹೇಳ್ತಾರೆ. ಅದಕ್ಕಿಂತ ಮೊದಲು ಬಂದಂತ ಸ್ಟೋರಿ ರನ್ಯಾ ಚಿನ್ನದ ಕೇಸ್ನ ಸ್ಟೋರಿ. ಆ ಸ್ಟೋರಿ ಎಲಾಬೊರೇಟ್ ಆಗ್ತಾ ಇತ್ತು. ಆಗ ಕಾಂಗ್ರೆಸ್ನ ಓರ್ವ ಪ್ರಮುಖ ಸಚಿವನ ಹೆಸರು, ತುಮಕೂರು ಮೂಲದ ಸಚಿವನ ಹೆಸರು ಬಹಿರಂಗವಾಗುವಂತ ಸಂದರ್ಭ ಬರುತ್ತೆ. ಡೈವರ್ಟ್ ಆಗತ್ತೆ ಕೇಸ್, ಸ್ಟೋರಿ ಡೈವರ್ಟ್ ಆಗತ್ತೆ. ನಂತರ ರಾಜಣ್ಣ ಅವ್ರ ಹತ್ರ ಕೇಳಿದಾಗ ರಾಜಣ್ಣ ಏನ್ ಹೇಳಿದ್ರು? ಸಿಎಂ ಮತ್ತು ನಿಮ್ಗೆ ಹೇಳಿದ್ರಲ್ವಾ, ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಅವರ ಗಮನಕ್ಕೆ ತಂದು ಅಂತ ಹೇಳಿ. ಯಾರ ಜೊತೆ ಪ್ರೆಸ್ ಮೀಟ್ ಮಾಡಿದ್ರು? ಹೋಮ್ ಮಿನಿಸ್ಟರ್ ಮತ್ತು ರಾಜಣ್ಣ ಪ್ರೆಸ್ ಮೀಟ್ ಮಾಡಿದ್ರು. ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಅಲ್ಲಿ ಯಾಕೆ ಕೇಳಲಿಲ್ಲ? ಹಾಗಿದ್ರೆ ಗೃಹ ಸಚಿವರಿಗೆ ಗೊತ್ತಿಲ್ವಾ ಕೊಲೆ ಆರೋಪ ಬಂದಿತ್ತು ಅಂತ ಹೇಳಿ? ಗೃಹ ಸಚಿವರಿಗೆ ಗೊತ್ತಿರಲಿಲ್ವಾ ಕೊಲೆ ಆರೋಪ ಬಂದಿತ್ತು ಅಂತ ಹೇಳಿ? ಇವರಿಬ್ರು ಹಾಗಿದ್ರೆ ಗೃಹ ಸಚಿವರನ್ನು ಕೂಡ ಮಂಗ ಮಾಡಿದ್ರಾ? ಮೂರ್ಖರನ್ನಾಗಿ ಮಾಡಿದ್ರಾ ಗೃಹ ಸಚಿವರನ್ನ? ಯಾಕೆ ರಾಜಣ್ಣ ಹೇಳಿಲ್ಲ ಕೊಲೆ ಆರೋಪ ಆಯ್ತು ಅಂತ ಹೇಳಿ? ಈಗ ತೋಪುಗಳ ತರ ಬಂದು ನಮ್ಮ ಮೇಲೆ ಕೊಲೆ ಆರೋಪ ಇದೆ, ಆಮೇಲೆ ಯಾವುದೋ ಸಿಡಿ ಮಾಡ್ಕೊಂಡಿದ್ದಾವೆ, ವಿಡಿ ಮಾಡ್ಕೊಂಡಿದ್ದಾವೆ, ಸಿಕ್ಕಾಕೋತಾರೆ ಇವರು. ಎಸ್ಪೆಷಲಿ ಯಾವುದೇ ಮಾಧ್ಯಮವನ್ನು ನೀವು ಮಂಗ ಮಾಡಬಹುದು, ಆದರೆ ನೀವೇ ಹೇಳಿದಂತ ಹೇಳಿಕೆ, ನಾನು ಈ ಹೇಳಿಕೆ ನಂತರ ಏನ್ ಮಾತಾಡ್ತಾ ಇದ್ದೀನಿ, ಮೊನ್ನೆ ವೀಕ್ಷಕರೇ ಗಮನಿಸಬೇಕು. ಅವತ್ತು ಶ್ರೀಪಾದ್ ಮಾಡಿದಂತ ಇಂಟರ್ವ್ಯೂನಲ್ಲಿ ಇದೇ ರಾಜೇಂದ್ರ ಏನ್ ಹೇಳಿದ್ರು? ಹನಿ ಟ್ರ್ಯಾಪ್ ಆಗಿತ್ತು ಅಂತೇಳಿ. 2 ದಿವಸದಲ್ಲಿ ಹೆಂಗ್ ಚೇಂಜ್ ಆಯ್ತು? ನನ್ನ ಪ್ರಶ್ನೆ ಇಷ್ಟೇ ಶೆಟ್ರೆ, ಇವನ್ ಕೊಲೆಯ ಪ್ರಯತ್ನ ಆಗಿದೆ ಅಂತಂದ್ರೆ ಮೊನ್ನೆ ನಡೆದಂತ ಸಂದರ್ಶನದಲ್ಲಿ ಹೇಳಬಹುದಲ್ಲ ಇದನ್ನ, ನನ್ನ ಮೇಲೆ ಕೊಲೆ ಪ್ರಯತ್ನ ಸಿಕ್ಕಾಕೊಂಡ್ಬಿಟ್ರು. ರಾಜೇಂದ್ರ ರಿಪಬ್ಲಿಕ್ ಕನ್ನಡದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದೇ ಶ್ರೀಪಾದ್ ಮಾಡಿದಂತ ಇಂಟರ್ವ್ಯೂನಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ಕೊಲೆ ಮಾಡಕ್ಕೆ ಯಾವ ತೋಪು ಅಂತ ಕೊಲೆ ಮಾಡಕ್ ಬರ್ತಾರೆ ಅಂತ ಬೇಕಲ್ಲ. ಕೊಲೆ ಸುಮ್ಮನೆ ಕೂತಲ್ಲಿಗೆ ಕೊಲೆ ಮಾಡ್ಬಿಡ್ತಾರಾ? ಯಾಕೆ ಹೇಳಿಲ್ಲ ರಾಜಣ್ಣ ಅದನ್ನ ಸದನದಲ್ಲಿ? ರಾಜಣ್ಣ ಯಾಕೆ ಹೇಳಿಲ್ಲ? ಕಾಮನ್ ಸೆನ್ಸ್ ಇರಲಿಲ್ಲ ರಾಜಣ್ಣನಿಗೆ? ಪದೇ ಹೇಳ್ತಾ ಇದ್ರು ರಾಜಣ್ಣ ಕಾಮನ್ ಸೆನ್ಸ್ ಬೇಕು ಅಂತ ಹೇಳಿ. ಯಾಕೆ ಹೇಳಿಲ್ಲ? ಮಗನನ್ನ ಕೊಲೆ ಮಾಡುವಂತ ಪ್ರಯತ್ನಗಳಾಯ್ತು ಅಂತ ಯಾಕೆ ಹೇಳಿಲ್ಲ? ಸುಳ್ಳು ಕತೆ ಕಟ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿಚಾರ ಬಂದಾಗ ಇವರ ಮರ್ಯಾದೆ ಹರಾಜಾಗುತ್ತೆ, ಪಾರ್ಟಿ ಮರ್ಯಾದೆ ಹರಾಜಾಗುತ್ತೆ. ಇದೆಲ್ಲವೂ ಕೂಡ ಅಂಡರ್ಸ್ಟ್ಯಾಂಡಿಂಗ್. ಬೇಕಿದ್ರೆ ನೀವು ಒಂದು ವಿಚಾರ ನೆನಪಿಟ್ಕೊಳ್ಳಿ ಸ್ಮಿತಾ. ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಚೀಟಿ ಏನ್ ಬರುತ್ತೆ, ಆ ಚೀಟಿ ಬಂದಾಗ ಡೈವರ್ಟ್ ಆಗತ್ತೆ. ರಾಜಣ್ಣ ಓಡ್ಕೊಂಡ್ಬಂದು ಆ ಸ್ಟೋರಿ ಹೇಳ್ತಾರೆ. ಅದಕ್ಕಿಂತ ಮೊದಲು ಬಂದಂತ ಸ್ಟೋರಿ ರನ್ಯಾ ಚಿನ್ನದ ಕೇಸ್ನ ಸ್ಟೋರಿ. ಆ ಸ್ಟೋರಿ ಎಲಾಬೊರೇಟ್ ಆಗ್ತಾ ಇತ್ತು. ಆಗ ಕಾಂಗ್ರೆಸ್ನ ಓರ್ವ ಪ್ರಮುಖ ಸಚಿವನ ಹೆಸರು, ತುಮಕೂರು ಮೂಲದ ಸಚಿವನ ಹೆಸರು ಬಹಿರಂಗವಾಗುವಂತ ಸಂದರ್ಭ ಬರುತ್ತೆ. ಡೈವರ್ಟ್ ಆಗತ್ತೆ ಕೇಸ್, ಸ್ಟೋರಿ ಡೈವರ್ಟ್ ಆಗತ್ತೆ. ನಂತರ ರಾಜಣ್ಣ ಅವ್ರ ಹತ್ರ ಕೇಳಿದಾಗ ರಾಜಣ್ಣ ಏನ್ ಹೇಳಿದ್ರು? ಸಿಎಂ ಮತ್ತು ನಿಮ್ಗೆ ಹೇಳಿದ್ರಲ್ವಾ, ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಅವರ ಗಮನಕ್ಕೆ ತಂದು ಅಂತ ಹೇಳಿ. ಯಾರ ಜೊತೆ ಪ್ರೆಸ್ ಮೀಟ್ ಮಾಡಿದ್ರು? ಹೋಮ್ ಮಿನಿಸ್ಟರ್ ಮತ್ತು ರಾಜಣ್ಣ ಪ್ರೆಸ್ ಮೀಟ್ ಮಾಡಿದ್ರು. ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಅಲ್ಲಿ ಯಾಕೆ ಕೇಳಲಿಲ್ಲ? ಹಾಗಿದ್ರೆ ಗೃಹ ಸಚಿವರಿಗೆ ಗೊತ್ತಿಲ್ವಾ ಕೊಲೆ ಆರೋಪ ಬಂದಿತ್ತು ಅಂತ ಹೇಳಿ? ಗೃಹ ಸಚಿವರಿಗೆ ಗೊತ್ತಿರಲಿಲ್ವಾ ಕೊಲೆ ಆರೋಪ ಬಂದಿತ್ತು ಅಂತ ಹೇಳಿ? ಇವರಿಬ್ರು ಹಾಗಿದ್ರೆ ಗೃಹ ಸಚಿವರನ್ನು ಕೂಡ ಮಂಗ ಮಾಡಿದ್ರಾ? ಮೂರ್ಖರನ್ನಾಗಿ ಮಾಡಿದ್ರಾ ಗೃಹ ಸಚಿವರನ್ನ? ಯಾಕೆ ರಾಜಣ್ಣ ಹೇಳಿಲ್ಲ ಕೊಲೆ ಆರೋಪ ಆಯ್ತು ಅಂತ ಹೇಳಿ? ಈಗ ತೋಪುಗಳ ತರ ಬಂದು ನಮ್ಮ ಮೇಲೆ ಕೊಲೆ ಆರೋಪ ಇದೆ, ಆಮೇಲೆ ಯಾವುದೋ ಸಿಡಿ ಮಾಡ್ಕೊಂಡಿದ್ದಾವೆ, ವಿಡಿ ಮಾಡ್ಕೊಂಡಿದ್ದಾವೆ, ಸಿಕ್ಕಾಕೋತಾರೆ ಇವರು. ಎಸ್ಪೆಷಲಿ ಯಾವುದೇ ಮಾಧ್ಯಮವನ್ನು ನೀವು ಮಂಗ ಮಾಡಬಹುದು, ಆದರೆ ನೀವೇ ಹೇಳಿದಂತ ಹೇಳಿಕೆ, ನಾನು ಈ ಹೇಳಿಕೆ ನಂತರ ಏನ್ ಮಾತಾಡ್ತಾ ಇದ್ದೀನಿ, ಮೊನ್ನೆ ವೀಕ್ಷಕರೇ ಗಮನಿಸಬೇಕು. ಅವತ್ತು ಶ್ರೀಪಾದ್ ಮಾಡಿದಂತ ಇಂಟರ್ವ್ಯೂನಲ್ಲಿ ಇದೇ ರಾಜೇಂದ್ರ ಏನ್ ಹೇಳಿದ್ರು? ಹನಿ ಟ್ರ್ಯಾಪ್ ಆಗಿತ್ತು ಅಂತೇಳಿ. 2 ದಿವಸದಲ್ಲಿ ಹೆಂಗ್ ಚೇಂಜ್ ಆಯ್ತು? ನನ್ನ ಪ್ರಶ್ನೆ ಇಷ್ಟೇ ಶೆಟ್ರೆ, ಇವನ್ ಕೊಲೆಯ ಪ್ರಯತ್ನ ಆಗಿದೆ ಅಂತಂದ್ರೆ ಮೊನ್ನೆ ನಡೆದಂತ ಸಂದರ್ಶನದಲ್ಲಿ ಹೇಳಬಹುದಲ್ಲ ಇದನ್ನ, ನನ್ನ ಮೇಲೆ ಕೊಲೆ ಪ್ರಯತ್ನ ಸಿಕ್ಕಾಕೊಂಡ್ಬಿಟ್ರು. ರಾಜೇಂದ್ರ ರಿಪಬ್ಲಿಕ್ ಕನ್ನಡದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದೇ ಶ್ರೀಪಾದ್ ಮಾಡಿದಂತ
ಇಂಟರ್ವ್ಯೂನಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ಕೊಲೆ ಮಾಡಕ್ಕೆ ಯಾವ ತೋಪು ಅಂತ ಕೊಲೆ ಮಾಡಕ್ ಬರ್ತಾರೆ ಅಂತ ಬೇಕಲ್ಲ. ಕೊಲೆ ಸುಮ್ಮನೆ ಕೂತಲ್ಲಿಗೆ ಕೊಲೆ ಮಾಡ್ಬಿಡ್ತಾರಾ? ಯಾಕೆ ಹೇಳಿಲ್ಲ ರಾಜಣ್ಣ ಅದನ್ನ ಸದನದಲ್ಲಿ? ರಾಜಣ್ಣ ಯಾಕೆ ಹೇಳಿಲ್ಲ? ಕಾಮನ್ ಸೆನ್ಸ್ ಇರಲಿಲ್ಲ ರಾಜಣ್ಣನಿಗೆ? ಪದೇ ಹೇಳ್ತಾ ಇದ್ರು ರಾಜಣ್ಣ ಕಾಮನ್ ಸೆನ್ಸ್ ಬೇಕು ಅಂತ ಹೇಳಿ. ಯಾಕೆ ಹೇಳಿಲ್ಲ? ಮಗನನ್ನ ಕೊಲೆ ಮಾಡುವಂತ ಪ್ರಯತ್ನಗಳಾಯ್ತು ಅಂತ ಯಾಕೆ ಹೇಳಿಲ್ಲ? ಸುಳ್ಳು ಕತೆ ಕಟ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿಚಾರ ಬಂದಾಗ ಇವರ ಮರ್ಯಾದೆ ಹರಾಜಾಗತ್ತೆ, ಪಾರ್ಟಿ ಮರ್ಯಾದೆ ಹರಾಜಾಗತ್ತೆ. ಇದೆಲ್ಲವೂ ಕೂಡ ಅಂಡರ್ಸ್ಟ್ಯಾಂಡಿಂಗ್. ಬೇಕಿದ್ರೆ ನೀವು ಒಂದು ವಿಚಾರ ನೆನಪಿಟ್ಕೊಳ್ಳಿ ಸ್ಮಿತಾ. ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಚೀಟಿ ಏನ್ ಬರುತ್ತೆ, ಆ ಚೀಟಿ ಬಂದಾಗ ಡೈವರ್ಟ್ ಆಗತ್ತೆ. ರಾಜಣ್ಣ ಓಡ್ಕೊಂಡ್ಬಂದು ಆ ಸ್ಟೋರಿ ಹೇಳ್ತಾರೆ. ಅದಕ್ಕಿಂತ ಮೊದಲು ಬಂದಂತ ಸ್ಟೋರಿ ರನ್ಯಾ ಚಿನ್ನದ ಕೇಸ್ನ ಸ್ಟೋರಿ. ಆ ಸ್ಟೋರಿ ಎಲಾಬೊರೇಟ್ ಆಗ್ತಾ ಇತ್ತು. ಆಗ ಕಾಂಗ್ರೆಸ್ನ ಓರ್ವ ಪ್ರಮುಖ ಸಚಿವನ ಹೆಸರು, ತುಮಕೂರು ಮೂಲದ ಸಚಿವನ ಹೆಸರು ಬಹಿರಂಗವಾಗುವಂತ ಸಂದರ್ಭ ಬರುತ್ತೆ. ಡೈವರ್ಟ್ ಆಗತ್ತೆ ಕೇಸ್, ಸ್ಟೋರಿ ಡೈವರ್ಟ್ ಆಗತ್ತೆ. ನಂತರ ರಾಜಣ್ಣ ಅವ್ರ ಹತ್ರ ಕೇಳಿದಾಗ ರಾಜಣ್ಣ ಏನ್ ಹೇಳಿದ್ರು? ಸಿಎಂ ಮತ್ತು ನಿಮ್ಗೆ ಹೇಳಿದ್ರಲ್ವಾ, ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಅವರ ಗಮನಕ್ಕೆ ತಂದು ಅಂತ ಹೇಳಿ. ಯಾರ ಜೊತೆ ಪ್ರೆಸ್ ಮೀಟ್ ಮಾಡಿದ್ರು? ಹೋಮ್ ಮಿನಿಸ್ಟರ್ ಮತ್ತು ರಾಜಣ್ಣ ಪ್ರೆಸ್ ಮೀಟ್ ಮಾಡಿದ್ರು. ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಅಲ್ಲಿ ಯಾಕೆ ಕೇಳಲಿಲ್ಲ? ಹಾಗಿದ್ರೆ ಗೃಹ ಸಚಿವರಿಗೆ ಗೊತ್ತಿಲ್ವಾ ಕೊಲೆ ಆರೋಪ ಬಂದಿತ್ತು ಅಂತ ಹೇಳಿ? ಗೃಹ ಸಚಿವರಿಗೆ ಗೊತ್ತಿರಲಿಲ್ವಾ ಕೊಲೆ ಆರೋಪ ಬಂದಿತ್ತು ಅಂತ ಹೇಳಿ? ಇವರಿಬ್ರು ಹಾಗಿದ್ರೆ ಗೃಹ ಸಚಿವರನ್ನು ಕೂಡ ಮಂಗ ಮಾಡಿದ್ರಾ? ಮೂರ್ಖರನ್ನಾಗಿ ಮಾಡಿದ್ರಾ ಗೃಹ ಸಚಿವರನ್ನ? ಯಾಕೆ ರಾಜಣ್ಣ ಹೇಳಿಲ್ಲ ಕೊಲೆ ಆರೋಪ ಆಯ್ತು ಅಂತ ಹೇಳಿ? ಈಗ ತೋಪುಗಳ ತರ ಬಂದು ನಮ್ಮ ಮೇಲೆ ಕೊಲೆ ಆರೋಪ ಇದೆ, ಆಮೇಲೆ ಯಾವುದೋ ಸಿಡಿ ಮಾಡ್ಕೊಂಡಿದ್ದಾರೆ, ವಿಡಿಯೋ ಮಾಡ್ಕೊಂಡಿದ್ದಾವೆ, ಸಿಕ್ಕಾಕೋತಾರೆ ಇವರು. ಎಸ್ಪೆಷಲಿ ಯಾವುದೇ ಮಾಧ್ಯಮವನ್ನು ನೀವು ಮಂಗ ಮಾಡಬಹುದು, ಆದರೆ ನೀವೇ ಹೇಳಿದಂತ ಹೇಳಿಕೆ, ನಾನು ಈ ಹೇಳಿಕೆ ನಂತರ ಏನ್ ಮಾತಾಡ್ತಾ ಇದ್ದೀನಿ, ಮೊನ್ನೆ ವೀಕ್ಷಕರೇ ಗಮನಿಸಬೇಕು. ಅವತ್ತು ಶ್ರೀಪಾದ್ ಮಾಡಿದಂತ ಇಂಟರ್ವ್ಯೂನಲ್ಲಿ ಇದೇ ರಾಜೇಂದ್ರ ಏನ್ ಹೇಳಿದ್ರು? ಹನಿ ಟ್ರ್ಯಾಪ್ ಆಗಿತ್ತು ಅಂತ ಹೇಳಿ. 2 ದಿವಸದಲ್ಲಿ ಹೆಂಗ್ ಚೇಂಜ್ ಆಯ್ತು? ನನ್ನ ಪ್ರಶ್ನೆ ಇಷ್ಟೇ ಶೆಟ್ರೆ, ಇವನ್ ಕೊಲೆಯ ಪ್ರಯತ್ನ ಆಗಿದೆ ಅಂತಂದ್ರೆ ಮೊನ್ನೆ ನಡೆದಂತ ಸಂದರ್ಶನದಲ್ಲಿ ಹೇಳ್ಬೋದಿತ್ತಲ್ಲ ಇದನ್ನ, ನನ್ನ ಮೇಲೆ ಕೊಲೆ ಪ್ರಯತ್ನ ಸಿಕ್ಕಾಕೊಂಡ್ಬಿಟ್ರು. ರಾಜೇಂದ್ರ ರಿಪಬ್ಲಿಕ್ ಕನ್ನಡದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದೇ ಶ್ರೀಪಾದ್ ಮಾಡಿದಂತ ಇಂಟರ್ವ್ಯೂನಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ಕೊಲೆ ಮಾಡಕ್ಕೆ ಯಾವ ತೋಪು ಅಂತ ಕೊಲೆ ಮಾಡಕ್ ಬರ್ತಾರೆ ಅಂತ ಬೇಕಲ್ಲ. ಕೊಲೆ ಸುಮ್ಮನೆ ಕೂತಲ್ಲಿಗೆ ಕೊಲೆ ಮಾಡ್ಬಿಡ್ತಾರಾ? ಯಾಕೆ ಹೇಳಿಲ್ಲ ರಾಜಣ್ಣ ಅದನ್ನ ಸದನದಲ್ಲಿ? ರಾಜಣ್ಣ ಯಾಕೆ ಹೇಳಿಲ್ಲ? ಕಾಮನ್ ಸೆನ್ಸ್ ಇರಲಿಲ್ಲ ರಾಜಣ್ಣನಿಗೆ? ಪದೇ ಹೇಳ್ತಾ ಇದ್ರು ರಾಜಣ್ಣ ಕಾಮನ್ ಸೆನ್ಸ್ ಬೇಕು ಅಂತ ಹೇಳಿ. ಯಾಕೆ ಹೇಳಿಲ್ಲ? ಮಗನನ್ನ ಕೊಲೆ ಮಾಡುವಂತ ಪ್ರಯತ್ನಗಳಾಯ್ತು ಅಂತ ಯಾಕೆ ಹೇಳಿಲ್ಲ? ಸುಳ್ಳು ಕತೆ ಕಟ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿಚಾರ ಬಂದಾಗ ಇವರ ಮರ್ಯಾದೆ ಹರಾಜಾಗತ್ತೆ, ಪಾರ್ಟಿ ಮರ್ಯಾದೆ ಹರಾಜಾಗತ್ತೆ. ಇದೆಲ್ಲವೂ ಕೂಡ ಅಂಡರ್ಸ್ಟ್ಯಾಂಡಿಂಗ್. ಬೇಕಿದ್ರೆ ನೀವು ಒಂದು ವಿಚಾರ ನೆನಪಿಟ್ಕೊಳ್ಳಿ ಸ್ಮಿತಾ. ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಚೀಟಿ ಏನ್ ಬರುತ್ತೆ, ಆ ಚೀಟಿ ಬಂದಾಗ ಡೈವರ್ಟ್ ಆಗತ್ತೆ. ರಾಜಣ್ಣ ಓಡ್ಕೊಂಡ್ಬಂದು ಆ ಸ್ಟೋರಿ ಹೇಳ್ತಾರೆ. ಅದಕ್ಕಿಂತ ಮೊದಲು ಬಂದಂತ ಸ್ಟೋರಿ ರನ್ಯಾ ಚಿನ್ನದ ಕೇಸ್ನ ಸ್ಟೋರಿ. ಆ ಸ್ಟೋರಿ ಎಲಾಬೊರೇಟ್ ಆಗ್ತಾ ಇತ್ತು. ಆಗ ಕಾಂಗ್ರೆಸ್ನ ಓರ್ವ ಪ್ರಮುಖ ಸಚಿವನ ಹೆಸರು, ತುಮಕೂರು ಮೂಲದ ಸಚಿವನ ಹೆಸರು ಬಹಿರಂಗವಾಗುವಂತ ಸಂದರ್ಭ ಬರುತ್ತೆ. ಡೈವರ್ಟ್ ಆಗತ್ತೆ ಕೇಸ್, ಸ್ಟೋರಿ ಡೈವರ್ಟ್ ಆಗತ್ತೆ. ನಂತರ ರಾಜಣ್ಣ ಅವ್ರ ಹತ್ರ ಕೇಳಿದಾಗ ರಾಜಣ್ಣ ಏನ್ ಹೇಳಿದ್ರು? ಸಿಎಂ ಮತ್ತು ನಿಮ್ಗೆ ಹೇಳಿದ್ರಲ್ವಾ, ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಅವರ ಗಮನಕ್ಕೆ ತಂದು ಅಂತ ಹೇಳಿ. ಯಾರ ಜೊತೆ ಪ್ರೆಸ್ ಮೀಟ್ ಮಾಡಿದ್ರು? ಹೋಮ್ ಮಿನಿಸ್ಟರ್ ಮತ್ತು ರಾಜಣ್ಣ ಪ್ರೆಸ್ ಮೀಟ್ ಮಾಡಿದ್ರು. ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಅಲ್ಲಿ ಯಾಕೆ ಕೇಳಲಿಲ್ಲ? ಹಾಗಿದ್ರೆ ಗೃಹ ಸಚಿವರಿಗೆ ಗೊತ್ತಿಲ್ವಾ ಕೊಲೆ ಆರೋಪ ಬಂದಿತ್ತು ಅಂತ ಹೇಳಿ? ಗೃಹ ಸಚಿವರಿಗೆ ಗೊತ್ತಿರಲಿಲ್ವಾ ಕೊಲೆ ಆರೋಪ ಬಂದಿತ್ತು ಅಂತ ಹೇಳಿ? ಇವರಿಬ್ರು ಹಾಗಿದ್ರೆ ಗೃಹ ಸಚಿವರನ್ನು ಕೂಡ ಮಂಗ ಮಾಡಿದ್ರಾ? ಮೂರ್ಖರನ್ನಾಗಿ ಮಾಡಿದ್ರಾ ಗೃಹ ಸಚಿವರನ್ನ? ಯಾಕೆ ರಾಜಣ್ಣ ಹೇಳಿಲ್ಲ ಕೊಲೆ ಆರೋಪ ಆಯ್ತು ಅಂತ ಹೇಳಿ? ಈಗ ತೋಪುಗಳ ತರ ಬಂದು ನಮ್ಮ ಮೇಲೆ ಕೊಲೆ ಆರೋಪ ಇದೆ, ಆಮೇಲೆ ಯಾವುದೋ ಸಿಡಿ ಮಾಡ್ಕೊಂಡಿದ್ದಾರೆ, ವಿಡಿಯೋ ಮಾಡ್ಕೊಂಡಿದ್ದಾವೆ, ಸಿಕ್ಕಾಕೋತಾರೆ ಇವರು. ಎಸ್ಪೆಷಲಿ ಯಾವುದೇ ಮಾಧ್ಯಮವನ್ನು ನೀವು ಮಂಗ ಮಾಡಬಹುದು, ಆದರೆ ನೀವೇ ಹೇಳಿದಂತ ಹೇಳಿಕೆ, ನಾನು ಈ ಹೇಳಿಕೆ ನಂತರ ಏನ್ ಮಾತಾಡ್ತಾ ಇದ್ದೀನಿ, ಮೊನ್ನೆ ವೀಕ್ಷಕರೇ ಗಮನಿಸಬೇಕು. ಅವತ್ತು ಶ್ರೀಪಾದ್ ಮಾಡಿದಂತ ಇಂಟರ್ವ್ಯೂನಲ್ಲಿ ಇದೇ ರಾಜೇಂದ್ರ ಏನ್ ಹೇಳಿದ್ರು? ಹನಿ ಟ್ರ್ಯಾಪ್ ಆಗಿತ್ತು ಅಂತ ಹೇಳಿ. 2 ದಿವಸದಲ್ಲಿ ಹೆಂಗ್ ಚೇಂಜ್ ಆಯ್ತು? ನನ್ನ ಪ್ರಶ್ನೆ ಇಷ್ಟೇ ಶೆಟ್ರೆ, ಇವನ್ ಕೊಲೆಯ ಪ್ರಯತ್ನ ಆಗಿದೆ ಅಂತಂದ್ರೆ ಮೊನ್ನೆ ನಡೆದಂತ ಸಂದರ್ಶನದಲ್ಲಿ ಹೇಳ್ಬೋದಿತ್ತಲ್ಲ ಇದನ್ನ, ನನ್ನ ಮೇಲೆ ಕೊಲೆ ಪ್ರಯತ್ನ ಸಿಕ್ಕಾಕೊಂಡ್ಬಿಟ್ರು. ರಾಜೇಂದ್ರ ರಿಪಬ್ಲಿಕ್ ಕನ್ನಡದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದೇ ಶ್ರೀಪಾದ್ ಮಾಡಿದಂತ ಇಂಟರ್ವ್ಯೂನಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ಕೊಲೆ ಮಾಡಕ್ಕೆ ಯಾವ ತೋಪು ಅಂತ ಕೊಲೆ ಮಾಡಕ್ ಬರ್ತಾರೆ ಅಂತ ಬೇಕಲ್ಲ.
ಕೊಲೆ ಸುಮ್ಮನೆ ಕೂತಲ್ಲಿಗೆ ಕೊಲೆ ಮಾಡ್ಬಿಡ್ತಾರಾ? ಯಾಕೆ ಹೇಳಿಲ್ಲ ರಾಜಣ್ಣ ಅದನ್ನ ಸದನದಲ್ಲಿ? ರಾಜಣ್ಣ ಯಾಕೆ ಹೇಳಿಲ್ಲ? ಕಾಮನ್ ಸೆನ್ಸ್ ಇರಲಿಲ್ವ ರಾಜಣ್ಣನಿಗೆ? ಪದೇ ಹೇಳ್ತಾ ಇದ್ರು ರಾಜಣ್ಣ ಕಾಮನ್ ಸೆನ್ಸ್ ಬೇಕು ಅಂತ ಹೇಳಿ. ಯಾಕೆ ಹೇಳಿಲ್ಲ? ಮಗನನ್ನ ಕೊಲೆ ಮಾಡುವಂತ ಪ್ರಯತ್ನಗಳಾಯ್ತು ಅಂತ ಯಾಕೆ ಹೇಳಿಲ್ಲ? ಸುಳ್ಳು ಕತೆ ಕಟ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿಚಾರ ಬಂದಾಗ ಇವರ ಮರ್ಯಾದೆ ಹರಾಜಾಗುತ್ತೆ, ಪಾರ್ಟಿ ಮರ್ಯಾದೆ ಹರಾಜಾಗುತ್ತೆ. ಇದೆಲ್ಲವೂ ಕೂಡ ಅಂಡರ್ಸ್ಟ್ಯಾಂಡಿಂಗ್. ಬೇಕಿದ್ರೆ ನೀವು ಒಂದು ವಿಚಾರ ನೆನಪಿಟ್ಕೊಳ್ಳಿ ಸ್ಮಿತಾ, ಮೊನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಚೀಟಿ ಏನ್ ಬರುತ್ತೆ, ಆ ಚೀಟಿ ಬಂದಾಗ ಡೈವರ್ಟ್ ಆಗತ್ತೆ. ರಾಜಣ್ಣ ಓಡ್ಕೊಂಡ್ಬಂದು ಆ ಸ್ಟೋರಿ ಹೇಳ್ತಾರೆ. ಅದಕ್ಕಿಂತ ಮೊದಲು ಬಂದಂತ ಸ್ಟೋರಿ ರನ್ಯಾ ಚಿನ್ನದ ಕೇಸ್ನ ಸ್ಟೋರಿ. ಆ ಸ್ಟೋರಿ ಎಲಾಬೊರೇಟ್ ಆಗ್ತಾ ಇತ್ತು. ಆಗ ಕಾಂಗ್ರೆಸ್ನ ಓರ್ವ ಪ್ರಮುಖ ಸಚಿವನ ಹೆಸರು, ತುಮಕೂರು ಮೂಲದ ಸಚಿವನ ಹೆಸರು ಬಹಿರಂಗವಾಗುವಂತ ಸಂದರ್ಭ ಬರುತ್ತೆ. ಡೈವರ್ಟ್ ಆಗತ್ತೆ ಕೇಸ್, ಸ್ಟೋರಿ ಡೈವರ್ಟ್ ಆಗತ್ತೆ. ನಂತರ ರಾಜಣ್ಣ ಅವ್ರ ಹತ್ರ ಕೇಳಿದಾಗ ರಾಜಣ್ಣ ಏನ್ ಹೇಳಿದ್ರು? ಸಿಎಂ ಮತ್ತು ನಿಮ್ಗೆ ಹೇಳಿದ್ರಲ್ವಾ, ಸಿಎಂ ಮತ್ತು ಹೋಮ್ ಮಿನಿಸ್ಟರ್ ಅವರ ಗಮನಕ್ಕೆ ತಂದು ಅಂತ ಹೇಳಿ. ಯಾರ ಜೊತೆ ಪ್ರೆಸ್ ಮೀಟ್ ಮಾಡಿದ್ರು? ಹೋಮ್ ಮಿನಿಸ್ಟರ್ ಮತ್ತು ರಾಜಣ್ಣ ಪ್ರೆಸ್ ಮೀಟ್ ಮಾಡಿದ್ರು. ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಅಲ್ಲಿ ಯಾಕೆ ಕೇಳಲಿಲ್ಲ? ಹಾಗಿದ್ರೆ ಗೃಹ ಸಚಿವರಿಗೆ ಗೊತ್ತಿಲ್ವಾ ಕೊಲೆ ಆರೋಪ ಬಂದಿತ್ತು ಅಂತ ಹೇಳಿ? ಗೃಹ ಸಚಿವರಿಗೆ ಗೊತ್ತಿರಲಿಲ್ವಾ ಕೊಲೆ ಆರೋಪ ಬಂದಿತ್ತು ಅಂತ ಹೇಳಿ? ಇವರಿಬ್ರು ಹಾಗಿದ್ರೆ ಗೃಹ ಸಚಿವರನ್ನು ಕೂಡ ಮಂಗ ಮಾಡಿದ್ರಾ? ಮೂರ್ಖರನ್ನಾಗಿ ಮಾಡಿದ್ರಾ ಗೃಹ ಸಚಿವರನ್ನ? ಯಾಕೆ ರಾಜಣ್ಣ ಹೇಳಿಲ್ಲ ಕೊಲೆ ಆರೋಪ ಆಯ್ತು ಅಂತ ಹೇಳಿ? ಈಗ ತೋಪುಗಳ ತರ ಬಂದು ನಮ್ಮ ಮೇಲೆ ಕೊಲೆ ಆರೋಪ ಇದೆ, ಆಮೇಲೆ ಯಾವುದೋ ಸಿಡಿ ಮಾಡ್ಕೊಂಡಿದ್ದಾವೆ, ವಿಡಿ ಮಾಡ್ಕೊಂಡಿದ್ದಾವೆ, ಸಿಕ್ಕಾಕೋತಾರೆ ಇವರು. ಎಸ್ಪೆಷಲಿ ಯಾವುದೇ ಮಾಧ್ಯಮವನ್ನು ನೀವು ಮಂಗ ಮಾಡಬಹುದು, ಆದರೆ ನೀವೇ ಹೇಳಿದಂತ ಹೇಳಿಕೆ, ನಾನು ಈ ಹೇಳಿಕೆ ನಂತರ ಏನ್ ಮಾತಾಡ್ತಾ ಇದ್ದೀನಿ, ಮೊನ್ನೆ ವೀಕ್ಷಕರೇ ಗಮನಿಸಬೇಕು, ಅವತ್ತು ಶ್ರೀಪಾದ್ ಮಾಡಿದಂತ ಇಂಟರ್ವ್ಯೂನಲ್ಲಿ ಇದೇ ರಾಜೇಂದ್ರ ಏನ್ ಹೇಳಿದ್ರು, ಹನಿ ಟ್ರ್ಯಾಪ್ ಆಗಿತ್ತು ಅಂತೇಳಿ. 2 ದಿವಸದಲ್ಲಿ ಹೆಂಗ್ ಚೇಂಜ್ ಆಯ್ತು? ನನ್ನ ಪ್ರಶ್ನೆ ಇಷ್ಟೇ ಶೆಟ್ರೆ, ಇವನ್ ಕೊಲೆಯ ಪ್ರಯತ್ನ ಆಗಿದೆ ಅಂತಂದ್ರೆ ಮೊನ್ನೆ ನಡೆದಂತ ಸಂದರ್ಶನದಲ್ಲಿ ಹೇಳ್ಬೋದಲ್ಲ ಇದನ್ನ, ನನ್ನ ಮೇಲೆ ಕೊಲೆ ಪ್ರಯತ್ನ ಆಗಿತ್ತು ಅಂತ. ಸಂಪರ್ಕದಲ್ಲಿ